ಶಿರಾ ತಾಲೂಕಿನ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಸಾರಿಗೆ ಸಮಸ್ಯೆಗೆ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಿಎಸ್ ಸತ್ಯಪ್ರಕಾಶ್ ಸ್ಪಂದಿಸಿದ್ದಾರೆ. ತುಪ್ಪದ ಕೋಣ, ಟಿ ಗೊಲ್ಲರಹಟ್ಟಿ, ಕುಂಬಾರಹಳ್ಳಿ, ಮಣ್ಣಮ್ಮನ ದೇವಸ್ಥಾನ ಹಾಗೂ ಸಾಕ್ಷಿಹಳ್ಳಿ ಗ್ರಾಮಗಳಿಗೆ ಸಂಚರಿಸುವ ಸರ್ಕಾರಿ ಬಸ್ಗಳು ನಿಗದಿತ ಸಮಯಕ್ಕೆ ಬರುತ್ತಿಲ್ಲ ಎಂಬ ಆರೋಪ ಕೇಳಿಬಂದಿದೆ. ಇದರಿಂದ ಶಾಲಾ ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳು ಪ್ರತಿನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಬೆಳಗಿನ ಸಮಯದಲ್ಲಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ಗ್ರಾಮಗಳಿಗೆ ಆಗಮಿಸದಿರುವುದರಿಂದ ವಿದ್ಯಾರ್ಥಿಗಳು ಬಸ್ಗಾಗಿ ಕಾಯಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕೆಲವೊಮ್ಮೆ ತರಗತಿಗಳಿಗೆ ತಡವಾಗಿ ತೆರಳುವ ಅನಿವಾರ್ಯತೆಯೂ ಎದುರಾಗುತ್ತಿದೆ. ಗ್ರಾಮೀಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಹಿತದೃಷ್ಟಿಯಿಂದ ಈ ಸಮಸ್ಯೆಯನ್ನು ತಕ್ಷಣ ಬಗೆಹರಿಸಬೇಕೆಂಬ ಒತ್ತಾಯ ಕೇಳಿಬಂದಿದೆ. ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿರುವ ಬಿಎಸ್ ಸತ್ಯಪ್ರಕಾಶ್ ಕೆಎಸ್ಆರ್ಟಿಸಿ ಅಧಿಕಾರಿಗಳೊಂದಿಗೆ ಮಾತನಾಡಿ ನಿಗದಿತ ವೇಳಾಪಟ್ಟಿಯಂತೆ ಬಸ್ಗಳ ಸಂಚಾರವನ್ನು ಖಚಿತಪಡಿಸುವಂತೆ ಸೂಚಿಸಿದ್ದಾರೆ. ಅದೇ ಅದಕ್ಕೆ ಬಂದಿದ್ದೀನಿ ಡಿಪೋ ಹೊತ್ತಾಗಿ. ನಾವು ಹೇಳೋದು ಸ್ಕೂಲ್ ಮಕ್ಳಿಗೆ ಅರೇಂಜ್ ಮಾಡಿದ್ರೆ ಪ್ಯಾಸೆಂಜರ್ಗಳು ಹೆಂಗೆ ಬರ್ತಾರೆ ಹೋಗ್ತಾರೆ ಅಥವಾ ಟೈಮಿಂಗ್ಸ್ ಚೇಂಜ್ ಇರುತ್ತೆ. ಸ್ಕೂಲ್ ಮಕ್ಳಿಗೆ ಹಂಗೆ ಆಗಲ್ವಲ್ಲ, ಅವ್ರು ಟೈಮಿಂಗ್ ಬರಲೇಬೇಕು. ಅಲ್ಲಿ ಮನೆಗೂ ಬಯಸ್ಕೋಬೇಕು, ಅಪ್ಪ ಅಮ್ಮ ಅಂತ ಸ್ಕೂಲ್ಗೆ ಹೋಗಿಲ್ಲ ಅಂತಾನ. ಇಲ್ಲಿ ಲೆಕ್ಚರರು ಮಾಸ್ಟರ್ಗಳು ಅವರು ಏನೋ ಲೇಟಾಗಿ ಬರ್ತೀರ ಅಂತ ಅವರು ಬೈತಾರೆ. ಮತ್ತು ಸಂಜೆ ಮನೆಗೆ ಲೇಟ್ ಆಗೋದಾಗ ಅಲ್ಲಿ ತಂದೆ ತಾಯಿಗಳು ನೋಡೋ ದೃಷ್ಟಿ ಬೇರೆ ಆಗ್ಬಿಡುತ್ತೆ. ಆಮೇಲೆ ಐತಣ್ಣ, ಆಯ್ತಣ್ಣ, ಮಾತಾಡ್ತೀನಿ. ಆಯ್ತು. ಗ್ರಾಮಗಳಿಗೆ ಬರುವ ಸರ್ಕಾರಿ ಬಸ್ಗಳು ಸಮಯಕ್ಕೆ ಸರಿಯಾಗಿ ತಲುಪಬೇಕು. ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳಿಗೆ ತೆರಳುವ ಸಮಯದಲ್ಲಿ ಯಾವುದೇ ರೀತಿಯ ತೊಂದರೆಯಾಗದಂತೆ ಸಾರಿಗೆ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಎಂದು ಅವರು ಅಧಿಕಾರಿಗಳಿಗೆ ಒತ್ತಾಯಿಸಿದ್ದಾರೆ. ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯಕ್ಕೆ ಸಾರಿಗೆ ವ್ಯವಸ್ಥೆ ಪ್ರಮುಖವಾಗಿದ್ದು, ಬಸ್ಗಳ ವಿಳಂಬದಿಂದ ಅವರ ಶಿಕ್ಷಣಕ್ಕೆ ತೊಂದರೆಯಾಗಬಾರದು ಎಂಬುದು ಸತ್ಯಪ್ರಕಾಶ್ ಅವರ ನಿಲುವಾಗಿದೆ. ಇನ್ನು ಸಮಸ್ಯೆ ಮುಂದುವರೆದರೆ ವಿದ್ಯಾರ್ಥಿಗಳ ಪರವಾಗಿ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಅವರು ಕೆಎಸ್ಆರ್ಟಿಸಿ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನೋಡೋದಕ್ಕೆ ನೋಡ್ಬಿಟ್ಟು ಇವತ್ತು ಬಿಡ್ತಾರ, ನಾಳೆ ಬಿಡ್ತಾರೆ, ಇಲ್ಲಾಂದ್ರೆ ಸುಮ್ ಮನೆಗೆ ಇರು ಅಂತ ಹೇಳ್ತಾರೆ ಸರ್. ಅವ್ರು ನಾವೇ ಕಳ್ತಲ್ಲ ಸರ್. ಗೌರ್ಮೆಂಟ್ ಬಸ್ ನೆಚ್ಕೊಂಡು ಕಾಲೇಜಿಗೆ ಕಳಿಸ್ತಿದ್ದಾರೆ ಎಷ್ಟೋ ಜನ. ನಮ್ಮ ಒಂದ್ ಹುಡುಗಿ ಕಾಲೇಜಿಗೆ ಸೇರಿಲ್ಲ, ಇವಾಗ ಗೌರ್ಮೆಂಟ್ ಬಸ್ ಎಲ್ಲರೂ ಕೈಯಿಂದ ಹಾಕಿ ಅಡ್ಮಿಷನ್ ಮಾಡಿ ಅವಳನ್ನ ಕಾಲೇಜಿಗೆ ಕಳಿಸ್ತಿರೋದು. ಗೌರ್ಮೆಂಟ್ ಬಸ್ ಹೋಗ್ತಾ ಐತೆ ಅಂತ ಬಸ್ ಕಳಿಸಿ ಸರ್ ಅಷ್ಟೇ. 2 ಬಸ್ ಇನ್ ಟೈಮಿಗೆ ಬರಂಗ್ ಮಾಡ್ತಾರೆ ನೋಡಿ ಸರ್, ಅದು ವ್ಯವಸ್ಥೆ ಮಾಡಿರಿ. ಮಾಡಲಿಲ್ಲ ಅಂದ್ರೆ ಇಡೀ ಶಿರಾ ತಾಲೂಕಿನ ಹುಡುಗರನ್ನ ಕರ್ಕೊಂಬಂದು ಕುಣಿಸ್ಕೊಂಡ್ಬಿಡ್ತೀನಿ. ನಾನು ಇಲ್ಲಿ ಎಲ್ಲ ಊರನ್ನು ಕರ್ಕೊಂಬಂದು ಕುಣಿಸ್ಕೊಂಡ್ಬಿಡ್ತೀನಿ. ಸಾರಿಗೆ ಇಲಾಖೆ ಕೂಡಲೇ ಸೂಕ್ತ ಕ್ರಮ ಕೈಗೊಂಡು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಬಸ್ಗಳ ಸಮಯವನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಎಂಬುದು ಅವರ ಆಗ್ರಹವಾಗಿದೆ. ಜಬೀ ಉಲ್ಲಾ ಖಾನ್, ಪ್ರಗತಿ ಟಿವಿ, ಶಿರಾ.